ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ಜ್ಯುವೆಲ್ರಿ ವ್ಲಾಗ್ನಲ್ಲಿ ನಾನೇನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಅಂದರೆ ಗೋಲ್ಡ್ದು ಪೆಂಡೆಂಟ್ ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ ಎಷ್ಟು ಕಡಿಮೆ ಗ್ರಾಮಲ್ಲಿದೆ ಅಂದರೆ ಜಸ್ಟ್ ನಿಮಗೆ ಒಂದು 3/4 ಗ್ರಾಮ್ ಅಂದರೆ 1 ಗ್ರಾಮ್ಗಿಂತ ಕಡಿಮೆ ಬರುವಂತಹ ಪೆಂಡೆಂಟಿಂದ ಹಿಡಿದು ಅಪ್ ಟು ನಿಮಗೆ ಒಂದು 5 ಗ್ರಾಮ್ಸ್ವರೆಗೂ ತುಂಬ ಚೆನ್ನಾಗಿರೋ ಪೆಂಡೆಂಟ್ಸ್ ಎಲ್ಲನೂ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ಪೂರ್ತಿ ನಿಮಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಇದೇ ವ್ಲಾಗ್ನಲ್ಲಿ ನಾನು ನಮ್ಮ ಮನೆಯಲ್ಲಿ ಹಣ ಅಂದರೆ ದುಡ್ಡು ಸ್ಥಿರವಾಗಿ ನಿಲ್ಲಬೇಕು ಅಂದರೆ ಏನು ಮಾಡ್ಬೋದು, ಯಾವ ರೆಮಿಡಿ ಅನ್ನೋದ್ರದ್ದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡಬೇಡಿ, ಫುಲ್ ವಾಚ್ ಮಾಡಿ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಗೋಲ್ಡ್ ಪೆಂಡೆಂಟ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಜೆಂಟ್ಸ್ದು ಗೋಲ್ಡ್ ಪೆಂಡೆಂಟ್ ತೋರಿಸ್ತೀನಿ, ಅಂದರೆ ಹುಡುಗರದು ತೋರಿಸ್ತೀನಿ, ಬಾಯ್ಸ್ದು. ಸೊ ಅದಾದಮೇಲೆ ಗರ್ಲ್ಸ್ದು ತೋರಿಸ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಇದೇ ವ್ಲಾಗ್ನಲ್ಲಿ ನಾನು ನಮ್ಮ ಮನೆಯಲ್ಲಿ ದುಡ್ಡು ಸ್ಥಿರವಾಗಿ ಹೇಗೆ ನಿಲ್ಲೋದು ಅನ್ನೋದ್ರದ್ದು ಸೀಕ್ರೆಟ್ ಮೆಥಡ್ನ ಹೇಳಿದ್ದೀನಿ. ಸೊ ಅದನ್ನು ಫುಲ್ ನೋಡ್ಕೊಂಬನ್ನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ ಎಷ್ಟಿದೆ ಅಂದರೆ 8,950 ರುಪೀಸ್ವರೆಗೂ ರೀಚ್ ಆಗಿದೆ. ಸೊ KDM ಗೋಲ್ಡ್ ಬೇಕು ಅಂದರೆ ಅದಕ್ಕಿಂತ ಒಂದು 500ಇಂದ 800ವರೆಗೂ ನಿಮಗೆ ಲೆಸ್ ಆಗುತ್ತೆ. ಸೊ ನೋಡಿ, ಇವಾಗೆಲ್ಲ ತೋರಿಸ್ತಾ ಇದ್ದೀನಲ್ಲ, ಕೆಲವೆಲ್ಲ ದೇವ್ರದ್ದೆಲ್ಲ ತುಂಬಾ ಚೆನ್ನಾಗಿರೋದು ಹೊಸ ಪ್ಯಾಟ್ರನಲ್ಲಿದೆ. ಸೊ ಇವಾಗ ನೀವು ನೋಡ್ತಾ ಇರೋದು 2.5 ಗ್ರಾಮಲ್ಲಿ ಬರುತ್ತೆ. ಒಂಥರ ಸಿಂಹ ಥರ ಬರುತ್ತಲ್ಲ, ಲಯನ್ದು ಇದು. ಸೊ ಹುಡುಗರಿಗೆಲ್ಲ ಚೆನ್ನಾಗಿರುತ್ತೆ ಅದು ವೇರ್ ಮಾಡಿದ್ರೆ. ಮತ್ತು ಇದು 3 ಗ್ರಾಮ್ 700 ಮಿಲಿ ಅಂದರೆ 3.25 ಗ್ರಾಮಲ್ಲಿದೆ ವೆಂಕಟೇಶ್ವರದು. ಮತ್ತು ಇದು ಆಂಜನೇಯಂದು, ಹನುಮಾನ್ದು ನೋಡಿ 3.25 ಗ್ರಾಮ್ ಆ ಥರ ಬರುತ್ತೆ. ಮತ್ತು ಈ ಒಂದು ವೆಂಕಟೇಶ್ವರದು 2.25 ಗ್ರಾಮ್ ಬರುತ್ತೆ. ಸೊ ಇವರ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಮತ್ತು ಇದು ನೋಡಿ 4.25 ಗ್ರಾಮಲ್ಲಿ ಗಣಪತಿ ಇದು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಮತ್ತು ಇದು ನೋಡಿ ಸಿಂಹದು, ಇದೆಲ್ಲ ಒಂಥರ ಲೇಟೆಸ್ಟ್ ಪ್ಯಾಟ್ರನ್ನೇ ಬಂದಿರೋದು ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ಇದು ನೋಡಿ 3 ಗ್ರಾಮ್ ಹತ್ತತ್ರ ಬರುತ್ತೆ ನಿಮಗೆ. ಮತ್ತು ಇದು ಈಶ್ವರದು, ಶಿವದು. ತುಂಬ ಕಡೆ ನಿಮ್ಗೆ ಈಶ್ವರಂದು ಬೇಕು ಅಂತ ಹುಡುಕ್ತಾ ಇರ್ತೀರಾ, ಸಿಗಲ್ಲ ಅಲ್ವಾ. ಸೊ ನೋಡಿ, ಪ್ಯಾಟ್ರನ್ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಸೇವ್ ಮಾಡ್ಕೊಳ್ಳಿ. ಸೊ ವೆಂಕಟೇಶ್ವರದ್ದು ಇವಾಗ ತೋರಿಸಿದ್ನಲ್ಲ, ಇವಾಗ ನೋಡಿ ಗಣಪತಿದು ತೋರಿಸ್ತಾ ಇದ್ದೀನಿ. ಸೊ 2.25 ಗ್ರಾಮಲ್ಲಿದೆ. ಇದು ತುಂಬಾ ಕ್ಯೂಟಾಗಿದೆ, ಮುದ್ದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ನೋಡಿ ಹೋಮ್ ಅನ್ನೋದು 2.25 ಗ್ರಾಮಲ್ಲಿದೆ, 2.25 ಗ್ರಾಮಲ್ಲಿ ಬರುತ್ತೆ. ಮತ್ತು ಇದು ವೆಂಕಟೇಶ್ವರದ್ದು ಒಂದು ಸ್ವಲ್ಪ ಚೆನ್ನಾಗಿರೋ ಪೆಂಡೆಂಟು. ಎಲ್ಲನೂ ಏನು ಗೊತ್ತಾ, 2.25 ಗ್ರಾಮ್, 2.5, 1.5 ಆ ಥರ ಎಲ್ಲ ಇದೆ. ಇನ್ನೊಂದು ಲೇಡೀಸ್ ಇದರಲ್ಲಿ ನಾನು ತೋರಿಸ್ತೀನಿ, ಬರೀ ನಿಮಗೆ 3/4 ಗ್ರಾಮ್ದು ಇದೆ. ಸೊ ವಿಡಿಯೋ ಮಿಸ್ ಮಾಡಬೇಡಿ, ಫುಲ್ ನೋಡಿ. ಮತ್ತು ಇದು ನೋಡಿ 1.25 ಗ್ರಾಮಲ್ಲಿ ಎಷ್ಟು ಚೆನ್ನಾಗಿರುವ ಗಣಪತಿ ಪೆಂಡೆಂಟ್ ಇದೆ. ಮತ್ತು ಈ ಒಂದು ಪೆಂಡೆಂಟ್ ನೋಡಿ ವೆಂಕಟೇಶ್ವರದಲ್ಲಿ ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್. ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು, ಸಿಗುತ್ತೆ ಇವ್ರ ಶಾಪಲ್ಲಿ. ಸೊ ಇದು ನೋಡಿ 2 ಗ್ರಾಮಲ್ಲಿ ಎಷ್ಟು ಚೆನ್ನಾಗಿರುವ ಪೆಂಡೆಂಟು. ಮತ್ತು ಇದು ನೋಡಿ ಫಿಶ್ದು ಏನು ಗೊತ್ತಾ, ತುಂಬ ಲಕ್ಕಿ ಇದು. ಯಾರೇ ಆಗ್ಬೋದು, ಹುಡುಗರಾಗಲಿ ಹುಡುಗಿರಾಗಲಿ ವೇರ್ ಮಾಡಿದ್ರೆ ತುಂಬಾ ಲಕ್ ಬರುತ್ತೆ. ಸೊ ಅದು ನೋಡಿ 1.25 ಗ್ರಾಮ್ ಆ ಥರ ಇತ್ತು. ಮತ್ತು ಇದು ನೋಡಿ ಲಕ್ಷ್ಮೀದು ನಕ್ಷಿ ಪ್ಯಾಟ್ರನಲ್ಲಿದೆ. ಸೊ 3 ಗ್ರಾಮ್ 670 ಆ ಥರ ಬರುತ್ತೆ. ಸೊ ನೀವು ಚೆನ್ನಾಗಿರೋ ಒಂದು ಲಾಂಗ್ ಚೈನ್ಗೆಲ್ಲ ಹಾಕೋಬೋದು ನೀವು, ಅಂದರೆ ಉದ್ದ ಸರ ಬರುತ್ತಲ್ಲ, ಗೋಲ್ಡ್ ಚೈನ್ಗೆಲ್ಲ ಯೂಸ್ ಮಾಡ್ಬೋದು. ಮತ್ತು ಇದು ನೋಡಿ ಈ ಒಂದು ಪೆಂಡೆಂಟ್ ಎಲ್ಲ ನಿಮ್ಗೇನು ಗೊತ್ತಾ, 3 ಗ್ರಾಮು 3.25 ಗ್ರಾಮ್ ಆ ಥರ ಬರುತ್ತೆ. ಈ ಒಂದು ಪೆಂಡೆಂಟು 4 ಗ್ರಾಮಲ್ಲಿದೆ. ಸೊ ಇದು ಕರಿಮಣಿ ಸರ ನಿಮ್ಮ ಹತ್ರ ಇದ್ದರೆ ಅದಕ್ಕೂ ಯೂಸ್ ಮಾಡ್ಬೋದು. ಆಮೇಲೆ ಪ್ಲೇನ್ದು ಸರಗಳು ಇಟ್ಕೊಂಡಿರ್ತೀರಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಇದು ನೋಡಿ 2.25 ಗ್ರಾಮ್ ಅಷ್ಟೇ ಇರೋದು, ತುಂಬಾ ಕ್ಯೂಟಾಗಿದೆ. ಲೈಟ್ ವೆಯ್ಟಲ್ಲಿ ಬರುತ್ತೆ. 2 ಗ್ರಾಮ್ 210 ಮಿಲಿ ಆ ಥರ ಬರುತ್ತೆ. ಒಂದು ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿದೆ, ಬಾಂಬೆ ಡಿಸೈನಿಂಗಲ್ಲಿದೆ. ಸೊ ಇದಕ್ಕೆ ನೋಡಿ ಎನಮೇಲ್ ಕೊಟ್ಟಿರೋದ್ರಿಂದ ಗ್ರೀನ್ ಮತ್ತು ಆರೆಂಜ್ ರೆಡ್ ಇರೋದ್ರಿಂದ ಒಂಥರ ಎಲ್ಲ ಇದಕ್ಕೂ ನಿಮಗೆ ಮ್ಯಾಚ್ ಆಗುತ್ತೆ. ಸೊ ನೋಡೋಕ್ಕೆ ದೊಡ್ಡದಾಗಿದೆ, ಬಟ್ ಲೈಟ್ ವೆಯ್ಟಲ್ಲಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. 3.25 ಗ್ರಾಮಲ್ಲಿ ಬರುತ್ತೆ. ಮತ್ತು ಇದು ನೋಡಿ ತಾಳಿ ಥರ, ಇದು ಅಷ್ಟೇ ಕರಿಮಣಿ ಸರ ನೀವೇನಾರು ಇಟ್ಕೊಂಡಿದ್ರೆ ಅದಕ್ಕೆ ಮ್ಯಾಚ್ ಮಾಡ್ಕೋಬೋದು. ಇದು 2.25 ಗ್ರಾಮಲ್ಲಿ ಬರುತ್ತೆ. ಬಿಕಾಸ್ ಅದು ಸುತ್ತಿರೋದೆಲ್ಲ ಚಿನ್ನದ್ದೇ ಅವರು ಯೂಸ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ. ಮತ್ತು ಇದು ನೋಡಿ ಫ್ರೆಂಡ್ಸ್, ಮೀನ್ದು ಆವಾಗಲೇ ತೋರಿಸಿದ್ನಲ್ಲ, ಅದು 1.25 ಗ್ರಾಮಲ್ಲಿತ್ತು. ಮತ್ತು ಇದು 1.25 ಗ್ರಾಮಲ್ಲಿದೆ. ಇನ್ನು ನಿಮಗೆ ಇವ್ರ ಶಾಪಲ್ಲಿ ಜಸ್ಟ್ 1 ಗ್ರಾಮಲ್ಲೂ ಸಿಗುತ್ತೆ. ಸೊ ಫಿಶ್ದು ಬೇರೆ ಬೇರೆ ಜಾಸ್ತಿ ಗ್ರಾಮು, ಕಡಿಮೆ ಗ್ರಾಮ್ ಎಲ್ಲ ಥರದ್ರಲ್ಲೂ ಇಟ್ಟಿದ್ದಾರೆ ಇವ್ರ ಶಾಪಲ್ಲಿ. ಮತ್ತು ಇದು ನೋಡಿ ಲಕ್ಷ್ಮೀದು ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಲ್ವಾ.
ಸೊ ಆ ಥರ ಎಲ್ಲ ನಾನು ತೋರಿಸ್ತಾ ಇರೋದು KDM ಗೋಲ್ಡೇ ಬರುತ್ತೆ. ಇದೆಲ್ಲ ನೋಡಿ 2 ಗ್ರಾಮಲ್ಲಿದೆ. ಮತ್ತು ಇದು ನೋಡಿ ಗರುಡ ಬೇರುಂಡ ಗಂಡ ಬೇರುಂಡ ಅಂತಾರಲ್ಲ, ಸೊ ಅದು ನೋಡಿ 3 ಗ್ರಾಮಲ್ಲಿದೆ. ಆ್ಯಕ್ಚುಲಿ ಇದು ತುಂಬ ಜನ ಹುಡುಕ್ತಾ ಇರ್ತಾರೆ, ಈ ಪ್ಯಾಟ್ರನ್ ಸಿಗ್ತಾ ಇರಲ್ಲ. ಇದು ನೋಡಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಇದು. ಸೊ ಯಾರಿಗಾರ ಇಷ್ಟ ಇದ್ದರೆ ಇದು ಯೂಸ್ ಮಾಡ್ಬೋದು. ಅದು ಹಾಕ್ಕೊಂಡ್ರೆ ತುಂಬ ಲಕ್ಕಿ ಆಯಿತಾ, ದುಡ್ಡು ಚೆನ್ನಾಗಿ ಸೇರ್ತಾ ಹೋಗುತ್ತೆ ಗಂಡ ಬೇರುಂಡದು ಹಾಕ್ಕೊಂಡಾಗ. ಸೊ ಇದು ನೋಡಿ ಜಸ್ಟ್ ನಿಮಗೆ 1 ಗ್ರಾಮಲ್ಲಿ ಬರುತ್ತೆ. ಮಧ್ಯದಲ್ಲಿ ಪರ್ಲ್ ಇರೋದ್ರಿಂದ ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಕೆಲವರು ಆರ್ಟ್ ಶೇಪ್ದು ಕೇಳ್ತಾರಲ್ಲ, ಸೊ ಮಕ್ಕಳಿಗೆಲ್ಲ ವೇರ್ ಮಾಡಿಸ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಜಸ್ಟ್ ನಿಮಗೆ ಒಂದು ಕಾಲೂ ಇಲ್ಲ, ಜಸ್ಟ್ 1 ಗ್ರಾಮ್ ಅಂತ ನೆನ್ಕೊಳ್ಳಿ. 1 ಗ್ರಾಮಲ್ಲಿ ಎಷ್ಟು ಚೆನ್ನಾಗಿರುವ ಒಂದು ಪೆಂಡೆಂಟ್ ಸಿಗುತ್ತೆ ನಿಮಗೆ. ಸೊ ಈ ಒಂದು ಪೆಂಡೆಂಟ್ ನೋಡಿ, ಇದೊಂದು 2 ಗ್ರಾಮ್ ಒಳಗೆ ಬರುವಂತಹ ಕ್ಯೂಟಾಗಿರೋ ಲಕ್ಷ್ಮಿ ಪೆಂಡೆಂಟು. ಸೊ ಇದೇ ನಾನು ಹೇಳಿದ್ದು 840 ಮಿಲಿ ಆಯಿತಾ. ಸೊ 800 ಅಂದರೆ ಒಂದು 3/4 ಗ್ರಾಮಲ್ಲಿ ಬರುವಂತಹ ಒಂದು ಪೆಂಡೆಂಟನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ನೋಡಿ 1/4 ಗ್ರಾಮಲ್ಲಿ ಹಾರ್ಟ್ ಶೇಪಲ್ಲಿದೆ. ಪಿಂಕ್ ಮತ್ತು ವೈಟ್ ಸ್ಟೋನಲ್ಲಿ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಗರ್ಲ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಕಾಲೇಜ್ಗೆ ಹೋಗ್ತಾರಲ್ಲ ಹುಡುಗಿರು, ಆಮೇಲೆ ಯಂಗ್ಸ್ಟರ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ನೋಡಿ ಜಸ್ಟ್ ನಿಮಗೆ 1 ಗ್ರಾಮಲ್ಲಿ ಬರುತ್ತೆ. ತುಂಬಾ ಮುದ್ದಾಗಿದೆ. ಇದು ಒಂಥರ ರೆಡ್ ಮರೂನ್ ಕಲರಲ್ಲಿ ಬಂದಿರೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇವತ್ತಿನ ಜ್ಯುವೆಲ್ರಿ ವ್ಲಾಗ್ನಲ್ಲಿ ನಾನು ಗೋಲ್ಡ್ ಪೆಂಡೆಂಟದು ಕವರ್ ಮಾಡಿದ್ದೀನಿ. ಸೊ ಇವಾಗ ಬನ್ನಿ, ನಾನು ಮನೆಯಲ್ಲಿ ಸ್ಥಿರವಾಗಿ ದುಡ್ಡು ನಿಲ್ಲೋದಕ್ಕೆ ಸೀಕ್ರೆಟ್ ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ. ಸೊ ಬನ್ನಿ ನೋಡ್ಕೊಂಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಹಣ ನಿಲ್ಲೋದಕ್ಕೆ ನಾವು ಏನೇನು ಮಾಡ್ಬೋದು ಅಂತ, ಯಾವ ರೆಮಿಡಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಹಣ ಅಂದರೆ ನಾವೇನಾರ ಸಂಪಾದನೆ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ದುಡ್ಡು. ಫಾರ್ ಎಕ್ಸಾಂಪಲ್ ನಿಮ್ಮದು ಸ್ಯಾಲ್ರಿ ತುಂಬ ದುಡ್ಡು ಖರ್ಚು ಮಾಡಿಬಿಡ್ತಾ ಇರ್ತೀರ, ದುಡ್ಡು ನಿಮ್ಮ ಹತ್ರ ನಿಲ್ತಾ ಇರಲ್ಲ, ಓಕೆನಾ. ಸೊ ಆ ಥರ ಅಂದರೆ ಯಾವಾಗಲೂ ದುಡ್ಡು ತುಂಬ ಖರ್ಚಾಗ್ತಾ ಇರುತ್ತೆ. ಸೊ ನಿಮ್ಮ ಹತ್ರ ದುಡ್ಡು ಯಾವಾಗಲೂ ಸ್ಥಿರವಾಗಿ ನಿಲ್ಲಬೇಕು. ನಿಮ್ಗೆ ಗೊತ್ತಾ ಸ್ಥಿರ ಲಕ್ಷ್ಮಿ ಅಂದರೆ ಏನು ಹೇಳಿ? ಯಾವಾಗಲೂ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲೋದು ಅಂತಾರಲ್ಲ, ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಏನು ಮಾಡಿದ್ರೆ ಅದು ನಿಮಗೆ ಅಂದರೆ ನಾವು ಒಂದು ಸ್ವಲ್ಪ ಮ್ಯಾನಿಫೆಸ್ಟ್ ಮಾಡಬೇಕಾಗುತ್ತೆ. ಸೊ ಅದೊಂಥರ ಮೆಥಡ್ ಇದೆ, ನಾನು ಹೇಳ್ಕೊಡ್ತೀನಿ ನಿಮಗೆ, ಬನ್ನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಮಗೆ ಇದು ಮಾಡೋದಕ್ಕೆ ಜಸ್ಟ್ ನಮಗೆ ಒಂದು 2 ನೋಟ್ ಬೇಕಾಗುತ್ತೆ. 100 ರೂಪೀಸ್ ಥರ ತೊಗೊಳ್ಳಿ, ಇಲ್ಲ 500 ರೂಪೀಸ್ ಥರ ತೊಗೊಳ್ಳಿ. ನಾವೇನು ಮಾಡಬೇಕು ಅಂದರೆ, ಫಸ್ಟು ದುಡ್ಡನ್ನ ಇಟ್ಕೊಂಡು ನಾವು ಅದಕ್ಕೆ ಮ್ಯಾನಿಫೆಸ್ಟ್ ಮಾಡಬೇಕು. ಅಂದರೆ ದುಡ್ಡು ಏನು ಗೊತ್ತಾ, ಮನಿ ಅನ್ನೋದು ಒಂದು ಎನರ್ಜಿ, ಎಲ್ಲರಿಗೂ ಗೊತ್ತಿದೆ ಅಲ್ಲ ಅದು. ಸೊ ಮನಿ ಈಸ್ ಅ ಎನರ್ಜಿ ಅಂದರೆ ಯಾವ ಥರ ಅಂದರೆ, ದುಡ್ಡಲ್ಲಿ ಎಷ್ಟು ಪವರ್ಫುಲ್ ಶಕ್ತಿ ಇದೆ ಅಂದರೆ, ನಾವು ಏನು ಅನ್ಕೋತೀವೋ ಅದು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ನಮಗೆ ಸಿಗ್ತಾ ಹೋಗುತ್ತೆ. ನನ್ನ ವ್ಲಾಗ್ಸ್ನ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನನ್ನ ವ್ಲಾಗ್ಸಲ್ಲೆಲ್ಲ ಮ್ಯಾನಿಫೆಸ್ಟ್ ಬಗ್ಗೆ ಎಲ್ಲ ಡೀಟೇಲಾಗಿ ನಿಮಗೆ ಹೇಳಿದ್ದೀನಿ, ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಸೊ ನಾವೇನು ಮಾಡಬೇಕು ಅಂದರೆ, ಫಸ್ಟ್ ನಾವು ದುಡ್ಡನ್ನು ದೇವ್ರ ಹತ್ರ ಇಟ್ಬಿಟ್ಟು, ಅಂದರೆ ದೇವ್ರದ್ದು ಲಕ್ಷ್ಮೀ ದೇವ್ರ ಮುಂದೆ ಕೂತ್ಕೊಳ್ಳಿ, ಓಕೆನಾ. ಒಂದು ಚಿಕ್ಕ ವಿಗ್ರಹ ಇದ್ದರೆ ಇಟ್ಕೊಳ್ಳಿ, ಲಕ್ಷ್ಮೀ ದೇವ್ರದ್ದು ಬೆಳ್ಳಿ ದಾರ ಇರ್ಬೋದು, ಇಲ್ಲ ನಿಮ್ಮದು ದೇವ್ರ ಮನೆ ಹತ್ರ ಲಕ್ಷ್ಮೀ ದೇವ್ರದ್ದು ಫೋಟೋ ಇದ್ದರೆ ಅದ್ರ ಮುಂದೆ ಕೂತ್ಕೊಳ್ಳಿ. ಸಾಯಂಕಾಲದೊತ್ತೆ ಮಾಡಬೇಕು ಈ ಒಂದು ಇದು ಮೆಥಡ್ನ, ಓಕೆನಾ. ಸೊ ಏನು ಮಾಡಿ ಅಂದರೆ, ಶುಕ್ರವಾರದ ದಿನ ಸಾಯಂಕಾಲ ನಾನು ಹೇಳಿದ್ನಲ್ಲ ಗೋಧೂಳಿ ಸಮಯ ಅಂತ, ಸೊ ಅದು ತುಂಬ ಆಸ್ಪೀಷಿಯಸ್ ಟೈಮ್ ಅಂತಾರೆ ನಮ್ಮ ಹಿಂದೂ ಒಂದು ಸಂಪ್ರದಾಯದಲ್ಲಿ. ಸೊ ನಾವು ನಮ್ಮ ಕಲ್ಚರ್ನ ನಾವು ಫಾಲೋ ಮಾಡಬೇಕು, ಅದಕ್ಕೆ ಹೇಳೋದು. ತುಂಬ ಇದಿದೆ ಗೊತ್ತಾ, ಅದರಿಂದ ನಿಮಗೆ ಬೆನಿಫಿಟ್ಸು ತುಂಬ ಸಿಗುತ್ತೆ. ಸೊ ನಾನು ಹೇಳ್ದಂಗೆ ಮಾಡಿ, ಏನು ಮಾಡಿ ಅಂದರೆ, ಶುಕ್ರವಾರದ ದಿನ ದೇವ್ರ ಹತ್ರ ಕೂತ್ಕೊಂಡು 2 ನೋಟು ತೊಗೋಬೋದು. 500 ಥರ ತೊಗೊಳ್ಳಿ, ಇಲ್ಲ 100 ರೂಪೀಸ್ ಥರ ತೊಗೊಳ್ಳಿ. ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಇದನ್ನು ಮ್ಯಾನಿಫೆಸ್ಟ್ ಮಾಡಬೇಕು. ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ, ದೇವ್ರ ಹತ್ರ ನೀವು ಹೇಳ್ಕೋಬೇಕು. ಏನು ಹೇಳ್ಕೋಬೇಕು ಅಂದರೆ, ಥ್ಯಾಂಕ್ ಯು ದೇವ್ರಿ, ನನ್ನ ಹತ್ರ ತುಂಬ ದುಡ್ಡು ಸ್ಥಿರವಾಗಿ ನಿಲ್ತಾ ಇದೆ, ನನ್ನ ಹತ್ರ ಎಷ್ಟೊಂದು ದುಡ್ಡು ನಂಗೆ ಸಿಗ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಯೂನಿವರ್ಸ್ ಹತ್ರ ನೀವು ಕೇಳ್ಕೋಬೇಕಾಗುತ್ತೆ. ಅಂದರೆ ಯೂನಿವರ್ಸ್ಗೆ ನೀವು ಕನೆಕ್ಟ್ ಆಗಬೇಕು. ನೀವು ಹೇಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದೇ ಥರ ಆಗ್ತಾ ಹೋಗುತ್ತೆ. ಸೊ ನೀವೇನು ಅನ್ಕೋಬೇಕು ಅಂದರೆ, ನನಗೆ ತುಂಬ ಜಾಸ್ತಿ ದುಡ್ಡು ಸಿಗ್ತಾ ಇರೋದಕ್ಕೆ, ಅಂದರೆ ಪ್ರೆಸೆಂಟಲ್ಲೇ ಹೇಳಬೇಕು ನೀವು, ಸಿಕ್ಕಿದೆ ಅಂತ ಆ ಥರ, ಆಯಿತಾ, ಫೀಲ್ ಆಗಬೇಕು ನೀವು. ತುಂಬ ಜಾಸ್ತಿ ನನಗೆ ಸಿಗ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ, ಸಿಕ್ಕಿದೆ ಅಂತಲೂ ಹೇಳ್ಕೊಬೋದು. ತುಂಬ ಜಾಸ್ತಿ ಸಿಕ್ಕಿರೋದಕ್ಕೆ ತುಂಬ ಥ್ಯಾಂಕ್ಸ್ ದೇವ್ರೆ ಅಂತ. ಸೊ ಆ ಥರ ಮಾಡಿ ನೀವೇನು ಮಾಡಬೇಕು ಅಂದರೆ, 4 ಫೋಲ್ಡ್ ಮಾಡಬೇಕು ಈ ಒಂದು ನೋಟ್ ಇರುತ್ತಲ್ಲ. ಸೊ ಏನು ಮಾಡಿ ಅಂದರೆ, ನೋಡಿ ಈ ಥರ ಅರ್ಧ ಆಯ್ತಲ್ವಾ, ಇದು 2 ಫೋಲ್ಡ್ ಆಗುತ್ತೆ. ಅಂದರೆ 200 ರೂಪಾಯಿದು 200 ರೂಪೀಸ್ದು 2 ನೋಟ್ ಇಟ್ಕೊಂಡಿದ್ದೀನಿ. ಸೊ ಹಿಂಗೆ ಮಡ್ಚಿದ್ರೆ 2 ಆಗುತ್ತೆ, ಮತ್ತು ಇದ್ರ ಮಧ್ಯೆ ಹಿಂಗೆ ಮಡ್ಚಿದ್ರೆ 4, ಓಕೆ,
4 ಆಗುತ್ತೆ. ಬಲಗೈಯಲ್ಲಿ ಮಾಡಬೇಕು. ಆ್ಯಕ್ಚುಲಿ ಶೂಟ್ ಮಾಡ್ತಿರೋದ್ರಿಂದ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಲಗೈಯಲ್ಲಿ ಮಾಡಿ ಇದನ್ನು, ಈ ಮೆಥಡ್ನ. ಸೊ ಏನು ಮಾಡಿ ಅಂದರೆ, ಈಗ 4 ಫೋಲ್ಡ್ ಆಯ್ತಲ್ವಾ. ಸೊ 4 ಫೋಲ್ಡ್ ಆದ ತಕ್ಷಣ ನೀವೇನು ಮಾಡಬೇಕು ಅಂದರೆ, ಹಿಂಗೆ ಇಟ್ಕೊಂಡು ದುಡ್ಡನ್ನು, ಒಂದು ನಿಮಿಷ ಇರಿ ಹಾಗೆ ಹೇಳ್ತೀನಿ. ದುಡ್ಡನ್ನು ಹಿಂಗೆ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ, ಶ್ರೀಮ್ ಅನ್ನೋ ಮಂತ್ರನ ಹೇಳ್ಕೊಬೇಕಾಗುತ್ತೆ. ಲಕ್ಷ್ಮೀ ದೇವ್ರದ್ದು ತುಂಬ ಪ್ರಿಯವಾದ ಮಂತ್ರ ಇದು, ಆಯಿತಾ. ಶ್ರೀಂ 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 ಅಂತ. ಸೊ ಅದನ್ನು ನೀವು ಎಷ್ಟು ಸಲ ಹೇಳ್ಕೋಬೇಕು ಅಂದರೆ 108 ಸಲ ಶುಕ್ರವಾರದ ದಿನವೇ ಮಾಡಬೇಕಿದು. ಈವ್ನಿಂಗ್ 5:45 ಟೈಮು ಗೋಧುಳಿಟ ಸಮಯದಲ್ಲಿ, ಓಕೆನಾ. ಸೊ ಶ್ರೀಂ 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 ಅಂದ್ಕೊಂಡು ಇದನ್ನು 108 ಸಲ ಹೇಳ್ಕೊಂಡು 3 ಸಲ ಉಫ್ 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 ಅಂತ ಮಾಡಿಬಿಡಿ, ಓಕೆನಾ. ಸೊ ಈ ಥರ ಮಾಡಿ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಒಂದು ದೇವರ ಮನೆಯದು ಒಂದು ಕಬರ್ಡ್ ಇರುತ್ತಲ್ವಾ, ಸೊ ಅದರೊಳಗೆ ಇಡ್ಬೋದು. ಇಲ್ಲಾಂದರೆ ನಿಮ್ಮದು ಬೀರು ಅಲ್ಮೇರಾದಲ್ಲಿ ಒಳಗಿಡ್ಬೋದು. ಇಲ್ಲಾಂದರೆ ನಿಮ್ಮದು ವ್ಯಾಲೆಟ್, ನಿಮ್ಮ ಒಂದು ಪರ್ಸ್, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದರೊಳಗಡೆ ಇಡಬೇಕು. ಬಟ್ ಎನಿ ಇದಕ್ಕೂ, ಯಾವುದೇ ಕಾರಣಕ್ಕೂ ಈ ದುಡ್ಡನ್ನ ನೀವು ಖರ್ಚು ಮಾಡೋಂಗಿಲ್ಲ. ಸೊ ಈ ದುಡ್ಡು ಹಾಗೇ ಇರಬೇಕು, ಬಿಕಾಸ್ ಇದು ಆಶೀರ್ವಾದದಿಂದ ಸಿಕ್ಕಿರೋದಲ್ವಾ. ಸೊ ನಾವು ಪ್ರೇ ಮಾಡಿ ಇದನ್ನು ಮಂತ್ರ ಎಲ್ಲ ಇದು ಮಾಡಿ ಇಟ್ಟಿರೋದ್ರಿಂದ ಅದರಲ್ಲಿ ಪವರ್ ಇರುತ್ತೆ. ಸೊ ಅದನ್ನು ನೀವೇನು ಮಾಡಿ ಅಂದರೆ, ನಿಮ್ಮ ಒಂದು ದೇವ್ರ ಮನೆ ಇದರಲ್ಲಿ ಇಟ್ಕೋಬೋದು, ಇಲ್ಲ ಅಲ್ಮೇರಾದಲ್ಲಿ ಇಟ್ಕೋಬೋದು, ಇಲ್ಲ ನಿಮ್ಮ ಒಂದು ವ್ಯಾಲೆಟಲ್ಲಿ ಇಟ್ಕೋಬೋದು. ಸೊ ಇದರಿಂದ ಏನು ಬೆನಿಫಿಟ್ಸ್ ಆಗುತ್ತೆ ಅಂದರೆ, ನಿಮ್ಮ ಇಮ್ಯಾಜಿನ್ ಮಾಡೋಕ್ಕಲ್ಲ, ದುಡ್ಡು ನಿಮ್ಮ ಹತ್ರ ಚೆನ್ನಾಗಿ ಸೇರ್ತಾ ಹೋಗುತ್ತೆ, ಓಕೆನಾ. ಸೊ ಈ ಒಂದು ಸೀಕ್ರೆಟ್ ಮೆಥಡ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೊಂದು ಮಾಡಿ ನೋಡಿ. ಸೊ ಅದನ್ನು ನಿಮಗೆ ಈ ವ್ಲಾಗ್ನಲ್ಲಿ ನಾನು ಹೇಳಬೇಕು ಅನ್ನಿಸ್ತು, ಸೊ ಅದಕ್ಕೆ ಹೇಳಿದೆ. 500 ರೂಪಾಯಿದು ಮಾಡ್ಬೋದು, ಬಟ್ ಏನೋ ಒಂದು 500 ರೂಪಾಯಿಂದ 1000 ರೂಪಾಯಿ ಆಗೋಗುತ್ತಲ್ವಾ. ಸೊ ನೀವು ಅದನ್ನು ಯೂಸ್ ಮಾಡೋಂಗಿರಲ್ಲ, ಅಂದರೆ ಎತ್ತಿಟ್ಬಿಡ್ಬೇಕಾಗತ್ತೆ. ಸೊ ಅದಕ್ಕೆ 200 ರೂಪೀಸ್ದೇ ತೊಗೊಳ್ಳಿ, 100 ರೂಪೀಸ್ದು 2 ನೋಟ್ ತೊಗೊಳ್ಳಿ, ಸಾಕಾಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.